ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಸಂಪೂರ್ಣವಾಗಿ ಲಾಗ್ನ ನೋಡಿ ಅಂತ ಹೇಳ್ತಾ, ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಆಫ್ಟರ್ 19 ಇಯರ್ಸ್ ಆದಮೇಲೆ ಕೃಷ್ಣ ಅವರು ಅವರ ಫ್ರೆಂಡ್ಸು ಮತ್ತು ಟೀಚರ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫ್ರೆಂಡ್ಸುಗಳು ಸಹ ಮಾತಾಡಿಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಎಲ್ಲರ ಮುಖದಲ್ಲೂ ಲವ್ಲವ್ಕೆ, ಖುಷಿ, ಸಂತೋಷ, ಕಳೆ ಎಲ್ಲ ತುಂಬಿ ತುಳುಕ್ತಾ ಇತ್ತು ಅಂತಲೇ ಹೇಳ್ಬೋದು. ಆ ಸಂಭ್ರಮದ ಮಧ್ಯೆ ಎಲ್ಲರಿಗೂ ಸಹ ಬಾದಾಮಿಯನ್ನು ಸಹ ಕೊಡ್ತಾ ಇದ್ರು. ನಾನು ಸಹ ಈಸ್ಕೊಂಡು ಕುಡ್ದಾದ್ಮೇಲೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ನಾನು ಬಾದಾಮಿ ಹಾಲು ಕುಡಿತಾ ಇದ್ದೆ. ಮೇಡಮ್ ಅವರಂತೂ ಬಾದಾಮಿ ಹಾಲನ್ನ ಅರ್ಧ ಖಾಲಿ ಮಾಡಿ, ಈ ಫ್ಲೇವರ್ ಬೇಡ ನಾನು ಕುಡಿಯಲ್ಲ ಅಂತ ಬಂದು ನಾನು ಕೊಡ್ತಾ ಇದ್ದಾರೆ. ನೀವು ಕುಡಿತಾ ಇದ್ರಲ್ಲ, ಅದು ಬೇಕು ಅಂತ ಕೇಳಿದ್ಲು. ಇನ್ನು ಮಕ್ಕಳು ಕೇಳಿದ್ಮೇಲೆ ಕೊಡ್ದೇನೆ ಇರೋಕ್ಕಾಗುತ್ತಾ, ಅವಳಿಗೆ ಬಾದಾಮಿ ಹಾಲನ್ನ ಕೊಟ್ಟೆ. ಆಮೇಲೆ ಟೀಚರ್ಸ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ಹೂನ ಎರಚೋ ಮುಖಾಂತರ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಸಾಂಗ್ ಹಾಕಿದ್ರು. ಆ ಸಾಂಗ್ನ ಕೇಳ್ತಾ ಇದ್ರಂತೂ ಅಬ್ಬಬ್ಬ, ನನಗೆ ನನ್ನ ಸ್ಕೂಲ್ ಡೇಸ್ ಅಲ್ಲಿರುವಂತ ನನ್ನ ಟೀಚರ್ಸ್ಗಳೇ ನೆನಪಾಗ್ತಾ ಇದ್ರು. ಹಾಗೆ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಸ್ಕೂಲ್ ಲೈಫಲ್ಲಿ ಫಸ್ಟು ಬೆಲ್ ಆಗ್ತಾ ಇತ್ತು. ಆ ಬೆಲ್ ಸೌಂಡ್ ಆಗ್ತಿದ್ದಾಗೇ ಎಲ್ಲ ಬಂದು ಪ್ರೇಯರಿಗೆ ನಿಂತ್ಕೊಬಿಡ್ತಿದ್ವಿ. ಪ್ರೇಯರ್ ಆದಮೇಲೆ ಎಲ್ಲ ಅವರವರ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ವಿ. ಇನ್ನು ಕ್ಲಾಸ್ಗೆ ಹೋದ್ಮೇಲೆ ಅಟೆಂಡೆನ್ಸ್ ಹಾಕೋ ಮುಖಾಂತರ ನಮ್ಮ ಸ್ಕೂಲ್ ಡೇ ಸ್ಟಾರ್ಟ್ ಆಗ್ತಾ ಇತ್ತು. ಸೇಮ್ ಆ ಸೀನ್ನೇ ರೀಕ್ರಿಯೇಟ್ ಮಾಡೋ ಮುಖಾಂತರ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಂದಿನಂತೆ ರಾಷ್ಟ್ರಗೀತೆಯನ್ನು ಹಾಡುವ ಮುಖಾಂತರ ಶಾಲಾ ದಿನಗಳನ್ನು ಪ್ರಾರಂಭ. ಪಂಜಾಬ, ಸಿಂಧು, ಗುಜರಾತ, ಮರಾಠ, ದ್ರಾವಿಡ, ಉತ್ತರ ಬಂಗ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ, ಈಗ ಅಟೆಂಡೆನ್ಸ್ ಕೂಗ್ತಾರೆ. ದಯಮಾಡಿ ಹಿಂದೆ ಕೂತಿರೋರು ಹೇಳಲಿಲ್ಲ ಅನ್ಬೇಡಿ, ಜೋರಾಗಿ ಹೇಳಬೇಕು. ಗೀತಾ ಡಿ, ಅಭಿಲಾಷ್, ಸುಮಲತಾ, ಶಶಿಕಲಾ, ಶಿವರಾಜು, ಬರ್ತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಎಷ್ಟು ಖುಷಿಯಾಗಿ ಅಟೆಂಡೆನ್ಸ್ನ ಒಬ್ಬೊಬ್ಬರಾಗೆ ಹೇಳ್ತಾ ಇದ್ರು ಅಂತ. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ಇದನ್ನ ಸ್ಕೂಲ್ನಲ್ಲೇ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ, ಯಾಕೆ ಫಂಕ್ಷನಲ್ಲಿ ಮಾಡಿದ್ದಾರೆ ಅಂತ. ನನಗೂ ಸಹ ಹಾಗೆ ಅನಿಸ್ತಾ ಇತ್ತು, ಸ್ಕೂಲಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ. ಬಟ್ ಅಲ್ಲಿದ್ದಂಥ ಎಲ್ಲ ಫ್ರೆಂಡ್ಸ್ಗಳು ಸಹ ನೆಕ್ಸ್ಟ್ ಇಯರು 20 ಇಯರ್ ಕಂಪ್ಲೀಟ್ ಆಗುತ್ತಂತೆ. ಅವರು SLC ಲೈಫ್ನ ಕಂಪ್ಲೀಟ್ ಮಾಡಿ 20 ಇಯರ್ ಆಗುತ್ತಂತೆ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಸ್ಕೂಲ್ನಲ್ಲೇ ಈ ಫಂಕ್ಷನ್ನ ಇಟ್ಕೊಳ್ಳೋಣ, ಇವಾಗ ಫಂಕ್ಷನ್ ಹಾಲಲ್ಲಿ ಮಾಡೋಣ ಅನ್ನೋ ಪ್ಲ್ಯಾನ್ ಆಗಿತ್ತು. ನನ್ನ ಹೆಸರು ನರಸಿಂಹ ಅಂತ. ನಾನು ಮೈಸೂರು ಹೆಬ್ಬಾಳಲ್ಲಿ 3 ಸ್ಟಾರ್ ಹೋಟೆಲಲ್ಲಿ ಅಕೌಂಟ್ಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಅಡ್ವೊಕೇಟ್ ಆಫೀಸಲ್ಲಿ ಟೈಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪುನೀತ್ ಅಂತ, ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ತೀನಿ. ಧನ್ಯವಾದ. ನೋಡಿದ್ರಲ್ಲ, ಎಲ್ಲರೂ ನಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಿ ಅಲ್ವಾ, ಆಗಿತ್ತು. ಈಗ ಹಂಗಲ್ಲ, ಹೆಣ್ಣು ದುಡಿದರೆ ಮನೆ ನಡೆಯೋದು ಅಂತಾರೆ. ಆ ರೀತಿ ಆಗಿದೆ ಇವಾಗ. ಎಲ್ಲ ಹೆಣ್ಮಕ್ಳು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ. ಈಗ ಒಂದೊಂದು ಕ್ಷೇತ್ರದಲ್ಲಿ ಅವ್ರದೇ ಆದಂತ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲ ಗೆಳೆಯರು. ಜೊತೆಗೆ ಒಂದು ವಿಶೇಷವಾದಂತಹ ವಿದ್ಯೆಯನ್ನು ಅವ್ರು ಕಲ್ತಿದ್ದಾರೆ. ಆ ಕಲ್ತಿರೋ ಜೊತೆಗೆ ಅವರು ಒಂದಷ್ಟು ಮಕ್ಕಳಿಗೆ ಆ ವಿದ್ಯೆಯನ್ನು ಕಲಿಸಿದ್ದಾರೆ. ಅದು ಗಾಂಧಾರಿ ವಿದ್ಯೆ ಅಂತ. 2 ನಿಮಿಷ ಲೈಟ್ ನೋಡಿದ್ರೆ ನಾವು ಮುಂದೆ ಕೂತಿರೋದು ಕಾಣಿಸಲ್ಲ, 2 ನಿಮಿಷ ಸೂರ್ಯ ನೋಡಿದ್ರೆ ನಮ್ಗೇನು ಕಾಣಿಸೋದೇ ಇಲ್ಲ. ಆ ನಿಟ್ಟಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವೇನ್ ತೋರಿಸ್ತೀವಿ ಅಂತ ಹೇಳ್ತಾರೆ, ನಾವೇನ್ ಹೇಳ್ತೀವಿ ಅಂತ ಮಾಡ್ತಾರೆ ಹುಡುಗರು. ಆ ಒಂದು ಸಣ್ಣ ಪ್ರದರ್ಶನ ಕೃಷ್ಣರವರಿಂದ ಅವರ ಸ್ಟೂಡೆಂಟ್ಸ್ ನಿಮಗೋಸ್ಕರ ಪ್ರದರ್ಶನ ನೀಡ್ತಾರೆ. ಈಗ ಆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಯಾವ ರೀತಿ ಅದನ್ನ ನೀವು ಕಲಿಸಿದ್ರಿ, ಆ ಕಲಿಯೋದಕ್ಕೆ ಬೇಕಾದಂತ ಶ್ರದ್ಧೆ ಏನು, ಅದು ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು. ಖಂಡಿತ. ನಮಸ್ತೆ ಎಲ್ಲರಿಗೂ.
ನಾವೊಂದು ಸಣ್ಣದಾಗಿ ಯೋಗ ಕ್ಲಾಸ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಗಾಂಧಾರಿ ವಿದ್ಯೆ ಅಂತ ಹೇಳ್ತೀವಿ, ಥರ್ಡ್ ಐ ಆಕ್ಟಿವೇಶನ್ ಅಥವಾ ಇಂಟ್ಯೂಷನ್, ಅಥವಾ ಇದನ್ನ ಏಕಲವ್ಯ ವಿದ್ಯೆ ಅಂತ ನಾವು ಹೇಳ್ತೀವಿ. ಯಾವ ಬೊಗಳಿದಂಥ ನಾಯಿಗೆ ಏಕಲವ್ಯ ಯಾವ ರೀತಿ ಬಾಣನ ಬಿಟ್ರು, ಅದು ಯಾವ ರೀತಿ ಕಾಣಿಸ್ತು ಅವ್ರಿಗೆ, ಆ ಥರದೊಂದು ವಿದ್ಯೆನೇ ಏಕಲವ್ಯ ವಿದ್ಯೆ ಅಂತ ಹೇಳ್ತೀವಿ. ಈಗ ನಮ್ಮ ಮಕ್ಕಳುಗಳು ಕೂಡ ಬಂದಿದ್ದಾರೆ, ಅದನ್ನ ನಿಮ್ಮ ಮುಂದೆ ಡೆಮೋ ಮಾಡ್ತಾರೆ. ಡೆಮೋ ಮಾಡೋದಕ್ಕೆ ನೋಡುವಂತ ವಸ್ತು ಯಾವುದು? ಕಣ್ಣಲ್ವಾ? ಕಣ್ಮುಚ್ಚಿ ಏನು ಸುಳ್ಳು ಹೇಳ್ತಾ ಇದ್ದೀರಲ್ಲ. ಇನ್ನೊಂದು ಪ್ರಯೋಗ ಮಾಡೋಣ. ಹೇಳ್ತೀಯಾ? ಬ್ಯಾಕ್ ಸೈಡ್ ಇಟ್ರ ಚೆಸ್ ಚಾಂಪಿಯನ್ಸ್. ಅವ್ರ ಮುಂದೆ ನೀವು ಚೆಸ್ ಆಡೋದಕ್ಕಾಗಲ್ಲ. ಕೃಷ್ಣ ಸರ್ ಈ ವಿದ್ಯೆ ಹೇಳ್ಕೊಟ್ಮೇಲೆ ಮಕ್ಕಳಲ್ಲಿ ತುಂಬಾನೇ ಚೇಂಜಸ್ಗಳನ್ನ ನಾವು ನೋಡಿದ್ದೀವಿ ಮನೆಯಲ್ಲಿದ್ದು. ಅವರಿಗೆ ಓದೋದ್ರಿಂದ ಕಾನ್ಫಿಡೆಂಟು ಹೆಚ್ಚಾಗಿದೆ. ಆಮೇಲೆ ಅವರಿಗೆ ಒಂದು ಧೈರ್ಯ, ನಾನು ಓದಬಲ್ಲೆ, ನಾನು ಹೋಮ್ವರ್ಕ್ ಮಾಡಬಲ್ಲೆ ಅನ್ನೋದನ್ನ ನಾವು ಅವರಿಗೆ ಆ ಮಕ್ಕಳಲ್ಲಿ ನಾವು ನೋಡಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಸರ್ ನಮ್ಮ ಕಲಿಗಳು ಜೊತೆಯಲ್ಲೇ ವರ್ಕ್ ಮಾಡೋದು ರೈಲ್ವೆಯಲ್ಲಿ. ನೀವು ಕೃಷ್ಣ ಸರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಮೇ ಬಿ ಅಷ್ಟು ಮಲ್ಟಿ ಟ್ಯಾಲೆಂಟ್ ಇದ್ದಾರೆ ಅವ್ರ ಹತ್ರ, ತುಂಬ ನಾಲೆಜ್ ಇದೆ ಅವ್ರ ಹತ್ರ. ಯಾರಿಗೆ ಸುಮಾರು ಜನ ಗೊತ್ತಿಲ್ಲ ನಿಮ್ಮ ಹೆಸರಲ್ಲಿ. ಮೇ ಬಿ ತುಂಬ ಈಗ ಆತ್ಮೀಯ ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಅವ್ರ ಜೊತೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕೃಷ್ಣ ಸರ್ ಬಗ್ಗೆ ಏನಿದೆ ಅಂತ ಹೇಳ್ತೀವಿ. ತುಂಬ ಅಂತ ತುಂಬ ನಾಲೆಜ್ ಇದೆ ಸರ್ ಹತ್ರ, ಕೃಷ್ಣ ಸರ್ ಹತ್ರ. ಸರ್ ಅವ್ರು ಇನ್ನೊಂದು ದೊಡ್ಡ ಗುರುಗಳಿದ್ದಾರೆ ಸರ್ ಬೆಂಗಳೂರಲ್ಲಿ ಕೃಷ್ಣ ಸರ್ಗೆ. ವೆರೈಟಿ ವಿದ್ಯೆ ಒಳಗೆ ಅವ್ರ ಹತ್ರ. ಈಗ ನಮ್ಮ ಮಕ್ಕಳಿದ್ದಾರೆ ಸರ್, ಇವ್ರು ಕಣ್ಣು ಚೆಸ್ ಆಡ್ತಾರೆ ಅವ್ರು. ಈಗನು ಆ ಥರ ವಿದ್ಯೆ ಕಲಿಸಿದ್ದಾರೆ ಅವರು. ಈಗ ನಾವು ಕಣ್ ಬಿಟ್ಟೆ ಆಡೋಕ್ಕಾಗಲ್ಲ ಕರೆಕ್ಟಾಗಿ, ಅವ್ರು ಕಣ್ ಕಳ್ಕೊಂಡು ಆಡ್ತಾರೆ ಚೆಸ್ ಈಗಲೂ. ಆ ಥರ ವಿದ್ಯೆ ಕಲಿಸ್ತಾರೆ. ಸುಮಾರು ಅವರು ಸೋಷಲ್ ವರ್ಕ್ ಇದು ತುಂಬ ಇದೆ, ನಮ್ಮ ಬೇರೆ ತುಂಬ ವರ್ಕ್ ಮಾಡ್ತಾ ಇದಾರ. ಈ ಮಕ್ಕಳಿಗೆ ಗಾಂಧಾರಿ ವಿದ್ಯೆ ಕಲಿತ ಮೇಲೆ ಎಲ್ಲರೂ ಕಲಿಸಿ ಮನೇಲಿ ಅಪ್ಪುಜ್ಜಪ್ಪಲ್ಲಿ ದುಡ್ಡು ಎಷ್ಟಿದೆ ಅಂತ ಮಕ್ಕಳು ಹೇಳ್ಬಿಡ್ತಾರೆ, ಎತ್ಕೊಳ್ಬೋದು. ಶಿಕ್ಷಕರು ಯಾರಾದರೂ ಅವ್ರನ್ನ ಆಶೀರ್ವದಿಸಬೇಕು. ಆ ಮಕ್ಕಳು ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬ್ಲೈಂಡ್ ಫೋಲ್ಡರ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಲರ್ಸ್ನೆಲ್ಲ ಐಡೆಂಟಿಫೈ ಮಾಡಿದ್ರು ಅಂತ. ಹಾಗೆ ಬುಕ್ ರೀಡಿಂಗು ಸಹ ಮಾಡ್ತಾರೆ. ಯಾವುದೇ ರೀತಿಯ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡಲ್ಲಿರುವಂಥ ಪಿನ್ನು ಸಹ ಇವರು ಐಡೆಂಟಿಫೈ ಮಾಡಿ ಹೇಳ್ತಾರೆ. ಇನ್ನು ಬಂದಿರೋ ಮಕ್ಕಳಿಗೆಲ್ಲ, ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಸನ್ಮಾನ ಮಾಡ್ತಾಯಿದ್ರು. ಹಾಗೆ ಕೆಲವೊಂದು ಗಿಫ್ಟ್ನು ಸಹ ನೀಡಿದ್ರು. ಇನ್ನು ನೆಕ್ಸ್ಟು ಬಂದಿರುವಂಥ ಎಲ್ಲ ಟೀಚರ್ಸ್ಗೂ ಸಹ ಫ್ರೂಟ್ಸ್ನ ನೀಡಿ ಗಿಫ್ಟ್ನೆಲ್ಲ ಕೊಟ್ಟು ಅವ್ರಿಗೂ ಸಹ ಸನ್ಮಾನನ ಮಾಡ್ತಾ ಇದ್ದಾರೆ. ಅಯ್ಯೋ, ಈ ಸೀರೆ ಕೊಳೆ ಆಗುತ್ತೆ ಅಂತ ಕೂತ್ಕೊತಾಗಿಲ್ಲ. ಈ ಪ್ರೋಗ್ರಾಮ್ಗೆ ಅಂತ ಹೊಸ ಡ್ರೆಸ್ ತಗೊಂಡಿದ್ದಾರೆ. ನೀವು ಎಲ್ಲರೂ ಕೂತ್ಕೊಂಡಿರ್ತೀರಲ್ಲ. ಅಲ್ಲ ನಾಗಯ್ಯ ಸರ್, ನೀವು ಮೋಸ ಮಾಡಿದ್ದೀರಾ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ರು. ಇವರೆಲ್ಲ ಹೇಳ್ತಾ ಇದ್ರು, ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ವಿ, ನಮ್ಮ SLC ಗ್ರೂಪ್ ಫೋಟೋ ಇದ್ರೆ ಸೆಂಡ್ ಮಾಡಿ ಅಂತ. ಬಟ್ ಸಿಕ್ಕಿರ್ಲಿಲ್ವಂತೆ. ಇವಾಗೆಲ್ಲ ಫುಲ್ ಖುಷಿ ಪಡ್ತಾ ಇದ್ರು. ಇವಾಗ ಎಲ್ರದ್ದು ಒಂದು ಗ್ರೂಪ್ ಫೋಟೋ ಸಿಕ್ತಲ್ಲಪ್ಪ ಅನ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ರು. ಹಾಗೆ ಮಧ್ಯಾಹ್ನದ ಊಟನೂ ಸಹ ಅರೇಂಜ್ ಮಾಡಿದ್ರು ಅಲ್ಲೇನೆ. ವೆಜ್ಜು ನಾನ್ ವೆಜ್ ಎರಡೂ ಸಹ ಇತ್ತು. ನಾವು ಸಹ ಊಟ ಮಾಡೋಣ ಅಂತ ಹೋದ್ವಿ. ಇವರು ನನ್ನ ಫ್ರೆಂಡು, ಕೃಷ್ಣ ಅವರ ಫ್ರೆಂಡ್ ವೈಫು. ಸೊ ಕೃಷ್ಣ ಅವ್ರ ಜೊತೆ ಮಾತಾಡ್ತಾ ಇದ್ರು. ಇವನು ಲಡ್ಡು ತಿಂತಿದ್ದಾನಲ್ಲ, ಇವ್ರ ಮಗ ವಿವೇಕ್ ಅಂತ. ವಿವೇಕ್ಗೆ ಫುಲ್ ಬೋರ್ ಆಗ್ತಾ ಇತ್ತು, ಆಟ ಆಡೋದಕ್ಕೆ ಯಾರು ಇರಲಿಲ್ವಲ್ಲ. ಇನ್ನು ಪುನರ್ವಿ ನನ್ನ ಜೊತೆನೇ ಇದ್ಲು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಮೈದ್ನ ಬಂದಿದ್ರು, ಅವ್ರ ಜೊತೆ ಅವಳನ್ನ ಕಳಿಸ್ಬಿಟ್ಟೆ.
ನಮ್ಮನೆ ಅಲ್ಲೇ ಇತ್ತು. ಸೊ ಹಾಗಾಗಿ ಅವಳನ್ನ ಕಳಿಸ್ಬಿಟ್ಟೆ. ಇನ್ನು ಕೃಷ್ಣ ಅವ್ರಿಗೆ ಫುಲ್ ರೇಗಿಸ್ತಾ ಇದ್ದೆ, ಏನು ಕೃಷ್ಣ ಅವರೇ ನಿಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ನಮ್ಮನೆ ಮರೆತುಬಿಟ್ರಾ, ನಮ್ಮ ಜೊತೆ ಏನು ಮಾತಾಡ್ತಾನೆ ಇಲ್ವಲ್ಲ ನೀವು ಅಂದ್ಕೊಂಡು. ಇನ್ನು ಮೈಸೂರಿಂದ ಹುಣಸೂರಿಗೆ ಬರಬೇಕಾದ್ರಂತೂ ಫುಲ್ ಕಾಲು ಎಳ್ಕೊಂಡು ಬಂದೆ. ಏನು ಕೃಷ್ಣ ಅವರೇ SLC ಫ್ರೆಂಡ್ಸು ಟೀಚರ್ಸ್ನೆಲ್ಲ ಮೀಟ್ ಮಾಡ್ತಾಯಿದ್ದೀನಿ ಅನ್ನೋ ಖುಷಿನೋ, ಇಲ್ಲ ಯಾರಾದರೂ ನಿಮಗೆ ಆ ಟೈಮಲ್ಲಿ ಕ್ರಶ್ ಇದ್ರಾ, ಯಾರ ಮೇಲಾದರೂ ಕ್ರಶ್ ಆಗಿತ್ತಾ ಅಂದ್ಕೊಂಡು ಈ ರೀತಿ ಹೇಳ್ಕೊಂಡು ಕಾಲು ಎಳ್ಕೊಂಡು ಬಂದೆ. ಬೆಳೆದಿರೋದು ಆರ್ಟ್ ಆಫ್ ಡಿಫ್ರೆನ್ಸ್. ಯಾಕಂದ್ರೆ ಅವ್ನು 8 ನೋಡಿದೆ ನಾನು, 8ನೇ ಕ್ಲಾಸಿಂದ. ತಂದೆ 2 ಗೊತ್ತು, ತಂಗಿ ಗೊತ್ತು, ಅವ್ರ ತಮ್ಮ ಇನ್ನೊಬ್ಬ ತಂದೆ. 2006, 7, 8ನೇ ಸಾಲಿನಲ್ಲಿ ನಡೆದಂತಹ, ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆಯೋಜನೆ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರಲ್ಲ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ವರ್ಷದ ವಿದ್ಯಾರ್ಥಿಗಳು ಸೂಪರು ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಕ್ಲಾಸಲ್ಲಿ ಇದ್ದಾಗಲೂ ಅದೇ ರೀತಿ ಹೇಳ್ತಿದ್ದೋ. ಅವತ್ತು ಏನು ನೋಡಿದ್ನೋ ಇವತ್ತು ಅದನ್ನೇ ನೋಡ್ತಾ ಇದ್ದೀನಿ. ತುಂಬ ನನಗೆ ತುಂಬ ಸಂತೋಷ. ಏನೋ ಒಂದು ರೀತಿ ಇವತ್ತು ನಾವು ಈಗಲೂ ನಾನು ಕಲ್ಕುಂಟೆ ಸ್ಕೂಲಲ್ಲೇ ಇದ್ದೀನಿ ಅಂತ ಅನ್ನೋ ಮನೋಭಾವನೆ ಬರ್ತಾ ಇದೆ ಕಣಪ್ಪ. ಯಾಕೆಂದರೆ ಇವರೆಲ್ಲ ಇಷ್ಟು ದೊಡ್ಡ ಹುಡುಗರಾಗಿದ್ರೂ ಅವರು ಇನ್ನೂ ಚಿಕ್ಕ ಮಕ್ಕಳೇ, ನಮ್ಮ ಮಕ್ಕಳೇ ಅನ್ನೋ ಲೆಕ್ಕ ಮನೋಭಾವನೆ ಬಂದ್ಬಿಟ್ಟಿದೆ ಕಣಮ್ಮ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ, ಹಿಂಗೆ ಮುಂದುವರಿಸಿ. ಕಾರ್ಯಕ್ರಮ ಯಾವಾಗ ಆಯೋಜನೆ ಮಾಡ್ತಿರೋ ತಪ್ಪದೇನೆ ನಮ್ಮನ್ನು ಕರೀರಿ, ಕಾಯ್ತಾ ಇರ್ತೀವಿ ತುಂಬ ಖುಷಿ ಆಯಿತು. ಕೇಕ್ ಕೊಟ್ಟಿದ್ದಲ್ಲ, ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದೋ ಅದೆಲ್ಲ ಇವಾಗ ಒಂದಿನ ನೆನಪಾಗಿ ಆಗಿರೋ ಥರ. ತುಂಬ ಖುಷಿ ಆಯಿತು. ಎಲ್ಲರನ್ನೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ. ಇಂಥ ದಿನ ಬರುತ್ತೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಎಲ್ಲ ಸೇರಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಬರಲ್ಲ ಅಂದ್ಕೊಂಡಿದ್ದೆ. ನಿನ್ನೆ ಮೊನ್ನೆಯಿಂದ ಫುಲ್ ಎಲ್ಲರೂ ಇದ್ರು. ಇಲ್ಲ ರೀಸೆಂಟಾಗಿ ಇವಾಗ ತುಂಬ ಎಲ್ಲರೂ ಫ್ರೆಂಡ್ ಆಗಿದ್ದು. ಅಷ್ಟೊಂದು ಇರಲಿಲ್ಲ, ಒಂದು 4-5 ಜನ ಇದ್ದರು. ಇವಾಗ ಒಂದು ವೀಕಿಂದ ಎಲ್ಲರೂ ತುಂಬ ಕ್ಲೋಸ್ ಆಗಿದ್ದು. ಮತ್ತು ನಿನ್ನೆ ಮೊನ್ನೆಯಿಂದ ನಾವು ಮತ್ತೆ ಚನ್ನಪಟ್ಟಣ ಮತ್ತೆ 10th ಕೊಟ್ಟೋಗಿದ್ವಿ ಇವತ್ತು. ಮತ್ತೆ ಸ್ಕೂಲಲ್ಲೇ ಇರಬೇಕು ಅನಿಸ್ತೈತೆ, ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಬರಬೇಕಾದ್ರೆ ಬರೋದು ಬೇಡ ಅಂದ್ಕೊಂಡಿದ್ದೆ, ಬಂದಮೇಲೆ ಮತ್ತೆ ಮನೆಗೆ ಹೋಗೋದು ಬೇಡ, ಮತ್ತೆ ಸ್ಕೂಲ್ ಲೈಫ್ ಥರ ಅನಿಸ್ತೈತೆ. ತುಂಬ ಖುಷಿ ಆಯಿತು. ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದು ಖುಷಿ ಆಯಿತು, ಮತ್ತು ಟೀಚರ್ಸ್ ಎಲ್ಲ ಸಿಕ್ಕಿದ್ದು ಖುಷಿ ಆಯಿತು. ಅಂದರೆ ನಮ್ಮದು ಏನು ಹಳೆ ಮೆಮೊರಿ ಇತ್ತು ಅದನ್ನು ಒಂದು ಲೈಫ್ ಸೈಕಲಲ್ಲಿ ಎಲ್ಲ ತೋರಿಸ್ದಾಗ ಅನಿಸ್ತಾ ಇದೆ. ಆಮೇಲೆ ನಾವು ಏನೇ ಮರೆತು ನಮ್ಮ ಇಡೀ ಎಂಟೈರ್ ಲೈಫ್ ಟೈಮಲ್ಲಿ ಲೈಕ್ ಈ 3 years ತುಂಬ ಇಂಪಾರ್ಟೆಂಟು. ಸೊ ಅದು ಎಷ್ಟೇ ವರ್ಷ ಆದರೂ ಆ ಮೆಮೊರಿ ಅನ್ನೋದು ಹಂಗೆ ಇರುತ್ತೆ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಎಕ್ಸಿಟ್. ಇಟ್ಸ್ ವೆರಿ ಸೊ ತುಂಬ ಮೆಮೊರಬಲ್ ಡೇಸ್ ಅಂದರೆ ಇಲ್ಲಿವರೆಗೂ ಸೋಫಾರ್ ನಾನು ಎಕ್ಸೆಪ್ಟ್ ಫ್ಯಾಮಿಲಿ ಟೈಮ್ಗಿಂತನೂ ಆ ಟೈಮ್ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿದ್ದಂಥ ಕೆಲವು ಫ್ರೆಂಡ್ಸ್ಗಳು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಬರಲೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಂದ ಮೇಲೆ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಮತ್ತೆ SLC ಸ್ಕೂಲ್ ಲೈಫ್ಗೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸು ಟೀಚರ್ಸು ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಈ ಮೂಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಂತೂ ನಾವು ಪ್ಲ್ಯಾನ್ ಮಾಡೋದ್ರಲ್ಲೇ ಗ್ರೂಪಲ್ಲೇ ಮೆಸೇಜ್ ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಈ ರೀತಿ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ರೇರು ಅಂತಲೇ ಹೇಳ್ಬೋದಲ್ವಾ. ಈ ರೀತಿ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ ಒಂದು ಫಂಕ್ಷನ್ ಇಟ್ಟು ಎಲ್ಲ ಈ ರೀತಿ ಮಾತಾಡಿಕೊಂಡು ಊಟ ಮಾಡಿಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ. ಇನ್ನು 20 ವರ್ಷ ಆದಮೇಲೆ ಈ ರೀತಿ ಇವರೆಲ್ಲ ಸೇರಿ ಈ ರೀತಿ ಎಂಜಾಯ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ನಾನಂತೂ ಇವತ್ತಿನ ಡೇನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹಾಯ್ ಕಾವ್ಯ. ಹಾಯ್ ಫ್ರೆಂಡ್ಸ್, ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗೆ ನನ್ನ ಸಿಸ್ಟರು ಸ್ವಲ್ಪ ಏನೋ ಸಿಲ್ವರ್ ಪರ್ಚೇಸ್ ಮಾಡಬೇಕಾಗಿತ್ತಂತೆ. ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಸಿಸ್ಟರ್ ಮತ್ತು ನನ್ನ ಪಾರ್ಟ್ನರ್ ಜೊತೆ ನಾನು ಹೊರಗಡೆ ಶಾಪಿಂಗ್ ಬಂದಿದ್ದೀನಿ. ಇವಾಗ ಬಂದಿದ್ದೀವಿ. ಕೃಷ್ಣ ಅವರು ಬಂದು ಡ್ರಾಪ್ ಮಾಡಿ ಹೋದ್ರು.
ಇನ್ನು ಶಾಪಿಂಗಿಂದ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಫ್ಯಾಮಿಲಿ ಸಿಗೋದೇ ಅಪರೂಪ. ಫ್ಯಾಮಿಲಿ ಜೊತೆ ಎಲ್ಲ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಮಾರ್ನಿಂಗ್ 6:30 ನಾವು ಹುಣಸೂರಿಂದ ಮೈಸೂರು ಕಡೆ ಹೊರಟ್ವಿ. ಬರ್ತಾ ಅಲ್ಲೇ ಆನ್ ದ ವೇ ಬನ್ನಿಕುಪ್ಪೆಯಲ್ಲಿ ಕೃಷ್ಣ ಕೆಫೆ ಇದೆ, ಅಲ್ಲೊಂದೊಳ್ಳೆ ಕಾಫಿ ಕುಡಿದು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಎಲ್ಲ ಸ್ಟಾಪ್ ಮಾಡ್ದೋ. ಒಂದೊಳ್ಳೆ ಕಾಫಿ ಕುಡಿತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.